ಒಂದ್ ವರ್ಷ ಆಗಿರತ್ತೆ ಹೊಸ ಫೀಲ್ ಗೈಸ್. ನನ್ನ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಟೀಮ್ಗೆ ಸೇರ್ಸಿಲ್ಲ ಗೈಸ್, ನಾನು ಲೇಟಾಗಿ ಬಂದ್ಬಿಟ್ಟಿದೀನಿ ಅಂತ ಗೈಸ್. ನಾನು ಆಡಲ್ಲ ಅನ್ಕೊಬಿಟ್ಟಾರೆ ಗೈಸ್, ಒಂದ್ 6 ಹೊಡಿತೀನಿ ನೋಡ್ತಾರೆ ಗೈಸ್. ಇಲ್ಲೂ ಮಳೆ ಗೈಸ್, ಹೋಗೋ ಟೈಮಲ್ಲಿ ಮಳೆ ಬಂದ್ಬಿಡ್ತಲ್ಲ ಗೈಸ್. ಇವ್ರೆ ನಮ್ಮಮ್ಮ ಭದ್ರಕಾಳಿ ನೋಡಿ ಗೈಸ್, ಸೌಮ್ಯನ ಮಗ ಅಂದ್ರೆ ಇವನೇ ಗೈಸ್. ಗೈಸ್ ಕ್ರೀಪಿ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಗೈಸ್, ಇದು ನಾನು ಯೂಟ್ಯೂಬ್ ನ ಫಸ್ಟ್ನೇ ಬ್ಲಾಗ್. ಇವತ್ತೇನಪ್ಪಾ ಅಂತಂದ್ರೆ ಏನ್ ಸ್ಪೆಷಲ್ ಅಂತಂದ್ರೆ ನಿಮ್ ತಮ್ಮನಿಂದ ನೋಡಿರ್ತೀರಾ. ಸರಿ ಬೇಗ ತಡ ಮಾಡೋದ್ ಬೇಡ, ನಡೀರಿ ಬೇಗ ಹೋಗೋಣ ಗೈಸ್. ಏನ್ ಗೊತ್ತಾ, ಟರ್ಫ್ 12 ಗಂಟೆಗೆ ಬುಕ್ ಮಾಡ್ಬಿಟ್ಟಿರೋದು, ಒಂದು 12:15 ಆಗ್ಬಿಟ್ಟಿದೆ, ಟೈಮ್ ಆಗ್ಬಿಟ್ಟಿದೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನನ್ ಗಾಡಿ ಬೇರೆ ಇಲ್ಲ, ನನ್ನ ಗಾಡಿ ಚೈನ್ ಕಟ್ಟೆ ಸರ್ವಿಸ್ ಕೊಟ್ಬಿಟ್ಟಿದೀನಿ. ಸೊ ಇದು ನಮ್ಮ ಅಪ್ಪನ ಗಾಡಿ, ಅಪ್ಪನ ಗಾಡಿಲಿ ಹೋಗೋಣ ಬನ್ನಿ ಗೈಸ್. ಗೈಸ್ ಇಲ್ಲ ಅಂದ್ರು ಒಂದು 1 ಇಯರ್ ಹತ್ತತ್ರ ಆಯ್ತು ಗೈಸ್ ಈ ಗಾಡಿ ಓಡಿಸಿ. ಗಾಡಿ ಫಸ್ಟ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇದೇ ಗಾಡಿಲಿ ನಾನು ಹೋಗ್ತಾ ಇದ್ದಿದ್ದು. ಸೊ ಇವಾಗ ಅದೇ ಅಂತಾರಲ್ಲ, ಯಾರು ಹೋದ್ರು ಯಾರು ಬಂದ್ರು ಹಳೇದು ಬಿಡೋಣ ಅಲ್ಲ, ನಮ್ಮ ಹತ್ರ ಇರುತ್ತೆ ಅಂತಲ್ಲ, ಹಂಗಾಯ್ತು. ಸೊ ನಡೀರಿ ಗೈಸ್ ಹೋಗೋಣ. ಗೈಸ್ 1 ವರ್ಷ ಆಗಿರತ್ತೆ, ಹೆಂಗೆ ಒಂಥರ ಹೊಸ ಫೀಲು ಗೈಸ್. 605 ಓಡಿಸಿ ಇದೊಂದು ಓಡ್ತಾರೆ, ಏನೋ ಒಂಥರ ಸ್ಪೆಷಲ್ ಸಗದಾಗ ಇದೆ ಮಾತ್ರ ಗೈಸ್. ಗೈಸ್ ಬಂದಿದ್ದು ಲೇಟ್ ಆಗೋಯ್ತು ಗೈಸ್, 12:15 ಆಗೋಯ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ, ಊಟನೂ ನಾಷ್ಟನೂ ಮಾಡಿಲ್ಲ. ಊಟ ಟೈಮ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಟಫ್ ತುಂಬಾ ಟೈಮ್ ಆಗ್ಬಿಟ್ಟಿದೆ ನೋಡಿ ಗೈಸ್. ಗೈಸ್ ಇನ್ನೊಂದು ವಿಚಾರ ಏನ್ ಗೊತ್ತಾ ಗೈಸ್, ನಂಗೆ ಕ್ರಿಕೆಟ್ ಆಡಕ್ ಬರಲ್ಲ ಗೈಸ್. ಕ್ರಿಕೆಟ್ ಆಡಕ್ ಬರಲ್ಲ, ಒಂಥರ ವೇಸ್ಟ್ ಬಾಡಿ ಗೈಸ್. ಬಾಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ತಿಂಡಿ ಮಾಡಿಲ್ಲ, ಹೊಟ್ಟೆ ಹಸಿದೆ. ನನ್ನ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಟೀಮ್ಗೆ ಸೇರ್ಸಿಲ್ಲ ಗೈಸ್, ನಾನು ಲೇಟಾಗಿ ಬಂದ್ಬಿಟ್ಟಿದೀನಿ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅದಕ್ಕೆ ಹೋಗಿ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ 5 ನಿಮಿಷ. ಇದನ್ ಮಗ ಈಗ ಸುಮ್ಮನೆ ಬ್ಯಾಟ್ ಇಟ್ಕೊಂಡು ನಿಂತ್ಕೊತಾನೆ, ಏನು ಆಡಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏಯ್ ನೆಕ್ಸ್ಟ್ ನೋಡತ್ತೀನಿ, ಆಡುವೆ ಇರಲ್ಲ ನೋಡುವೆ ಗೈಸ್. ನಾನು ಆಡಲ್ಲ ಅನ್ಕೊಬಿಟ್ಟಾರೆ ಗೈಸ್, ಇವತ್ತೊಂದು 6 ಹೊಡಿತೀನಿ ನೋಡ್ತಾ ಇರಿ. ಗೈಸ್ ತಿಂಡಿ ಅಂತೂ ಸಕ್ಕತ್ತಾಗಿದೆ, ಬಾತ್ ತಗೊಂಡಿದ್ದೀನಿ, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಬಟ್ ಕ್ವಾಂಟಿಟಿ ಅಂತ ತುಂಬಾ ಕಮ್ಮಿ ಹಾಕಿದ್ದಾರೆ ಗೈಸ್. ಇಷ್ಟೇ ಗೈಸ್, 60 rupees ತಗೊಂಡಿದ್ದಾರೆ. ವೇಸ್ಟ್ ಆಫ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಗೈಸ್. ಇವಾಗ ಟೀಮ್ಗೆ ಜಾಯ್ನ್ ಆಗಿದ್ದೀನಿ, ರೆಡಿ ಆಗಿದ್ದೀವಿ, ಬನ್ನಿ ನೋಡೋಣ ಗೈಸ್. ಬ್ಯಾಟಿಂಗು ಗೈಸ್ ಮುಗೀತು, ಸಕ್ಕದಾಗಿತ್ತು ಮಾತ್ರ ಗೇಮು. ರವಿ ಬಿಸ್ಲಾಗ್ ಬಂದ್ಬಿಟ್ವಿ ಗೈಸ್. ಇವನ ಹೆಸರು ಬಾಲು ಅಲ್ಲ, ಲೌಡೇಕೆ ಬಾಲ್. ಗೈಸ್ ಹೊರಟ್ವಿನೇನೋ ಗೈಸ್, ಹೊರಟ್ವಿ. ಇವಾಗ ಏನ್ ಪ್ಲಾನ್ ಅಂತ ಗೊತ್ತಿಲ್ಲ, ಫಸ್ಟ್ ಮನೆ ಹೋಗ್ತೀವಿ ನೋಡೋಣ. ಇಲ್ಲೂ ಮಳೆ ಗೈಸ್, ಹೋಗೋ ಟೈಮಲ್ಲಿ ಮಳೆ ಬಂದ್ಬಿಡ್ತಲ್ಲ ಗೈಸ್. ಮತ್ತೆ ನಾ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಹೋಗೋದರ್ಸಲ್ಲ ಗೈಸ್. ನಾನು ಮನೆಗೆ ಬಂದೆ, ಮನೆಗೆ ಹೋಗ್ತಿದ್ದೀನಿ. ಮೇಲೆ ನಮ್ಮಮ್ಮ ತಿಂಡಿ ಮಾಡಿದ್ದೀರ ಅಂತ ಕೇಳ್ತಾರೆ, ನಾನು ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಏನಂತ ಮಾತಾಡ್ತಾರೆ ನೋಡೋಣ ಬನ್ನಿ. ಇತ್ತಿಂಗ್ ಬೈತಾರೆ. ನಮ್ಮ ಅಪ್ಪ ಇದಂತೂ ಕೇಳಂಗಿಲ್ಲ, ಇವತ್ತು ಸಂಡೇ ಫುಲ್ಲು ಅಪ್ಪ. ನೋಡೋಣ ಬನ್ನಿ. ಓ ಬಿಚ್ಚು ಹಾಯ್, ನಡಿ. ಇವರೇ
ನಮ್ಮಮ್ಮ ಭದ್ರಕಾಳಿ. ಕಣಪ್ಪ ಚೆನ್ನಾಗಿದ್ದೀನಿ. ನೋಡಿ ಗೈಸ್ ಇವನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ವೇಸ್ಟ್ ನನ್ ಮಗ, ಏನು ಕೆಲಸ ಮಾಡಲ್ಲ ಮನೇಲಿ, ಏನು ಕೆಲಸ ಮಾಡಲ್ಲ, ವೇಸ್ಟ್. ಆದ್ರೆ ಮನೇಲಿ ಇವ್ರಿಗೆ ಸಪೋರ್ಟ್ ಮಾಡೋದು. ನಾವೆಲ್ಲ ಫಸ್ಟ್ ಗಂಡ್ ಮಕ್ಳಾಗಿ ಹುಟ್ಟಿ ವೇಸ್ಟ್ ಮಾಡ್ಬಿಟ್ಟಿದೀವಿ. ವೇಸ್ಟ್. ನಾನ್ ತಿಂಡಿನೇ ಮಾಡಿಲ್ಲ ಇನ್ನು. ತಿಂಡಿ ಮಾಡಿಲ್ಲ ಅಂದ್ರೆ ಹಾಕೊಡ್ಲ ಅಂತ ಹಾಕೊಡ್ಬೇಕು. ಏನ್ ತಿಂಡಿ? ಪಲಾವ್, ಮಟನ್ ಗೊಜ್ಜು. ಬ್ಯಾಟಿಂಗ್ ಮಾಡಿ ಬರ್ತೀನಿ ಗೈಸ್. ಗೈಸ್ ಊಟ ಆಯ್ತು, ರೆಡಿನೂ ಆಯ್ತು. ಇವಾಗ ಮೂವಿ ಓಡ್ತಾ ಇದೀವಿ. ಯಾವ ಮೂವಿ ಅಂತ ನಿಮ್ಗೆ ಹೇಳ್ತೀನಿ. ಬಾಯ್ ಏನಪ್ಪ, ಬಾಯ್ ಅಪ್ಪ, ಬಾಯ್ ಬಾಯ್ ಹೇಳಪ್ಪ. ನಿನ್ನ ಮಗನ್ನ ಅಡ್ಡ ಸಿಡ್ಬಿಡ್ತೀನಿ. ಏನಂತ ಅಪ್ಪ ಏನಂತ ಏನ್ ದೊಡ್ಡದಾಗಿ ಇದ್ ಮಾಡಕ್ ಹೋಯ್ತಾವ ನಡೆ ಮಾವೆ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ನಮ್ಮ ಅಪ್ಪಂಗೆ ನಂಬಿಕೆನೇ ಇಲ್ಲ ಗೈಸ್. 7:30 ಇರೋದು ಫಿಲಮ್, ಈಗಲೇ ಹೋಯ್ತು. ಗೈಸ್ ಇವಾಗ ನನ್ನ ಫ್ರೆಂಡ್ ಕರ್ಕೊ ಹೋಗಿ ಬಂದಿದ್ದೀವಿ. ಒಂದೇನೆ ಗಾಡಿ ಚಾರ್ಜ್ ಇಲ್ವಂತೆ. ಅವನೇ ಗೈಸ್ ಬಂದ. ಏನಲ್ಲ ಮುಖ ತರ್ಸ ಬನ್ನಿ ಗೈಸ್. ಗೈಸ್ ಇವನ್ ಕರ್ಕೊಂಡು ಹೋಯ್ತಾ ಇದ್ದೀವಿ. ಹಿಂಗ್ ಕರ್ಕೊಂಡು ಇನ್ನೊಬ್ರು ಮನೆಗೆ. ಗೈಸ್ ಇದೇನೋ ಗೊತ್ತಾ ಗೈಸ್, ಹೆವಿ ಮಂದ ಗೈಸ್, ಸೋಂಬೇರಿ ನನ್ನ ಮಗ ನಂಬರ್ 1 ಗೈಸ್. ಇವನು ಹೆಂಗೆ ಅಂದ್ರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಇವತ್ತು ವಿಡಿಯೋ ಮಾಡೋದಪ್ಪ ಅಂತಂದ್ವಿ, ಅದಕ್ಕೂ ಬರ್ಲಿಲ್ಲ. ಈಗ ನೋಡಿ ಮನೆ ಬಾಗ್ಲು, ಈಗ ಬರಕ್ಕೆ ಅರ್ಧ ಗಂಟೆ 1 ಅವರ್ ಬೇಕು ಗೈಸ್. ಅದಕ್ಕೋಸ್ಕರನೇ ಎಲ್ಲ 7:30 ಬರೋಕೆ ನೋಡಿ ಗೈಸ್. ಅವಳು ಕೂತಿದ್ದಾಳೆ, ಮಲಗಿದ್ದಾಳಲ್ಲ ಅವಳೆ ಅಮ್ಮು ಗೈಸ್, ಅವ್ರ ತಂಗಿ. ಅಪ್ಪು ಇಲ್ವಾ ಆಂಟಿ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ನೋಡಿ ಗೈಸ್, ಸೋಮೇರಿ ನನ್ನ ಮಗ ಅಂದ್ರೆ ಇವನೇ ಗೈಸ್. ನಂಬರ್ ಏನೋ ಕಂದಲೆ, ಏನೋ ಗೈಸ್ ಇವಳ ಹೆಸರು ಅಮ್ಮು. ಈಗ ನೋಡಿ, ಈಗ ಮದ್ವೆ ಆಗಿದೆ ಅಂತ ತಾಳಿ ಬೇರೆ ತೋರಿಸ್ತಿದ್ದಾಳೆ. ಕರಿಮಣಿ ಮಾಲೀಕ ನೀನಲ್ಲ ಅಂದ್ಬಿಟ್ಟು ಮದ್ವೆನೇ ಆಗ್ಬಿಡೋಳೆ ಗೈಸ್. ನೋಡಿ ಗೈಸ್, ಈಗ ರೀಸೆಂಟ್ ಆಗಿ ಮದುವೆ ಆಗಿದೆ, ಇನ್ನೂ 1 ವರ್ಷ ಆಗಿಲ್ಲ, 2 ಮಂತ್ಸ್ ಏನೋ ಆಗಿರ್ಬೇಕು. ಒಳಗೆ ತೋರ್ಸು ನಿಮ್ ಗಂಡ, ನಿಮ್ಮ ಹಸ್ಬೆಂಡ್ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ ಗೈಸ್? ಅವ್ರ ಬಾಮಜನ್ ತೋರಿಸ್ತೀನಿ ಬನ್ನಿ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ, ನೀನ್ ನಾಳೆ ತಗೋ. ಪ್ಯಾಕ್ಸ್ ನೋಡಿ ಗಾಯ್ಸ್, ಪ್ಯಾಕ್ಸ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತಂದ್ರೆ ಉದಯ್ ಕೃಷ್ಣ ಅಂತ ಹೇಳಿದ್ರೆ, ಇವಳು ಏನ್ ಸರ್ಚ್ ಮಾಡಿದಾಳೆ ಅಂತಂದ್ರೆ ಉದಯ್ ಕೃಷ್ಣ ರೆಡ್ಡಿ ಯೂಟ್ಯೂಬ್ ಚಾನಲ್ ಅಂತೆ. ನಾನು ಯಾವಾಗ ರೆಡ್ಡಿ ಅಂತ ಗೊತ್ತಾಗಿಲ್ಲ ಗೈಸ್. ಗೈಸ್ ಮೂವಿ ಬಂದಿದೀವಿ, ನಮ್ಗೆ ಬೇಗ ಬರಕ್ಕೆ ಹೇಳ್ಬಿಟ್ಟು ಅವರೇ ಬಂದಿಲ್ಲ ಗೈಸ್. ನೀವು ಟಿಕೆಟ್ ತಗೊಂಡಿಲ್ಲ, ಲೇಟ್ ಆಗುತ್ತೆ. ಗೈಸ್ ಟಾಕ್ಸಿಕ್ ವೇಟೆಡ್ ಗೈಸ್. ಫಸ್ಟ್ ಡೇ ಫಸ್ಟ್ ಶೋನೇ ಗೈಸ್. ನೋಡಿ ಗೈಸ್ ಇವನ್ನ ಯಾಕ್ಲಾ ಗೈಸ್. ಇದೇನೆ ಕೂತಿರೋದ ಗೈಸ್. ಇನ್ನು ಪಕ್ಕದಲ್ಲಿ 2 ಚೇರ್ ಐತೆ ಗೈಸ್. ಚೇರಲ್ಲಿ ಗೈಸ್ಗಳಿದ್ದಾರೆ ಗೈಸ್. ಗೈಸ್ಗಳಿರೋದಕ್ಕೆ ಬಂದು ಕೂತಿದ್ದಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ನಾವು ಹೋಗ್ತಾರೆ ಮೂವಿಗೆ 18 ವರ್ಷ ಆಗಿರ್ಬೇಕಂತೆ ಗೈಸ್. ಎಲ್ಲರಿಗೂ 18 ವರ್ಷ ಆಗೈತೆ ಗೈಸ್. ಆದ್ರೆ ನಮ್ಮ ಟೀಮಲ್ಲಿ ಒಬ್ರಿಗೆ 18 ಆಗಿಲ್ಲ ಗೈಸ್.
ಗೈಸ್ ಫಸ್ಟ್ ಆಫ್ ಅಂತೂ ಫುಲ್ಲು ಕ್ರೀಪಿ ಗೈಸ್. ಅವಂಗಾಗಲೇ ಚಿಂಟುಗೆ ತಲೆನೋ ಬಂದ್ಬಿಡೈತಂತೆ ಗೈಸ್. ಹೇಳಲ್ಲ ನೀನು ಹೇಳು. ನಾನು 2ನೇ ಸತಿ ನೋಡ್ತಾ ಇರೋದು ಗೈಸ್. ನಿಮ್ಗೆ 2ನೇ ಸರಿ ನೋಡ್ಬಿಟ್ಟು ಬಂದು ನನಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತೇನೆ ಗೈಸ್. ನಾನು ಏನು ಹೇಳ್ತಾ ಇಲ್ಲ, ಇವನೇ ಎಲ್ಲ ಟೂ ಮಾಡೋ ನಂಗೇನು ಅರ್ಥ ಆಯ್ತು ಗೊತ್ತಾ? ಕಟ್ ಮಾಡೋ ಹೇಳ ಅವನು ಏನೋ ಅವನು ಸತ್ನಲ್ಲ ಫಸ್ಟ್ ಅವ್ರ ಮಗ ಅವನು ಏನೋ ಇದು ಮಾಡವನೇ. ಅವ್ನು ಮಾಡಿರೋಲ್ಲ ಇದು. ಇವ್ರ ತಾತಂದು ಬುಕ್ಕು. ಇವ್ರ ತಾತನ ಥರ ಡ್ರ್ಯಾಗನ್ ಐತೆ, ಈ ದೇವುಗಳನ್ನ ಸ್ಟಾಪ್ ಮಾಡೋದು. ಹೌದಾ? ಅದು ನೋಡಿಕೊಂಡು ದೇವು ಬಂದಿರೋದು ಇವ್ರ ಮನೆಗೆ. ಅದರಿಂದ ಫಸ್ಟ್ ಮಗ ಸತ್ತ ಗೈಸ್. ಇವನು ಈ ಫಿಲಮ್ ಡೈರೆಕ್ಟರ್ ಅವರ ತಮ್ಮ ಗೈಸ್. ಎಲ್ಲ ಹೇಳ್ತಾವನೆ. ನೀನೇನು ಕೇಳಿದೆ ಸ್ಟೋರಿ ಕೇಳಿ. ಅವನ ಕಲ ನಿನ್ನೆ ಹಾಕ್ಲ. ಅವ್ನಿಗೆ ಅರ್ಧ ನೋಡಿದ್ನಲ್ವಾ, ಅವ್ನು ಪೂರ್ತಿ ನೋಡಿಲ್ಲ, ಅದಕ್ಕೆ ಹೇಳ್ತಾನೆ. ಗೈಸ್ ಹೆಸರು ಗಣ ಅಂತ ಗಣ. ಐ ಮಾಡ ಐ ಕಡ. ನನ್ನ ಹೆಸರು ಗಗನ್ ಅಂತ, ನನ್ನ ಸ್ಕೂಲ್ ಫ್ರೆಂಡು. ಗೈಸ್ ಕ್ರೀಪಿ ಅಂದ್ರೆ ಇರಿ ಆಯ್ತು ಒಂದು ಗೈಸ್. ಹಿಂಗೆ ನಮ್ಮ ಫಿಲಮ್ ಬಂದಿದೆ. ನಮ್ಮ ಫ್ರೆಂಡು ಸ್ಕೂಲ್ ಫ್ರೆಂಡು ಕಾಲೇಜ್ ಫ್ರೆಂಡ್ ಸಿಕ್ಕಿದ್ದಾನೆ ಇವನೇ ಗೈಸ್. ಮಾತಾಡ್ಲಾ ಗೈಸ್. ನನ್ನ ಫ್ರೆಂಡ್ಗೆ ಫುಲ್ಲು ಕ್ಯಾಮ್ರಾ ಶೂರಿಂಗ್ ಕ್ಯಾಮ್ರಾ ಶೂರಿಂಗ್ ಇದೆ. ನಾಚಿಕದಾನೆ ಕ್ಯಾಮ್ರಾದಲ್ಲಿ. ಫುಲ್ಲು ಕ್ರೀಪಿ ಆಗಿದೆಯಂತೆ. ತುಂಬಾ ಕ್ರೀಪಿ ಆಗಿತ್ತು ಫಿಲಮು. ಯಾರು ನೋಡಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಆರ್ಟ್ ವೀಕ್ ಇರೋದಂತ ನೋಡಕ್ಕೆ ಹೋಗ್ಬಿಡಿ. ತುಂಬಾ ಸಹ್ಯ ಊಟನೇ ಮಾಡೋಕ್ಕಾಗಲ್ಲ. ಗಾಯ್ಸ್ ಮನೆಗೆ ಬಂದ್ವಿ. ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ. ನಿದ್ದೆ ಮಾಡಿದ್ರೆ ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇದೆ. ಹೆವಿ ತಲೆನೋವು ಗಾಯ್ಸ್. ಆಮೇಲೆ ಆ ಮೂವಿ ನೋಡ್ಬಿಟ್ಟು ವಾಮಿಟ್ ಬರಂಗಾಗ್ತೈತೆ. ಅದು ಮಾಡಕ್ಕೆ ಹೋಗ್ತಿಲ್ಲ, ಅದಕ್ಕೆ ಪೇನ್ ಬಂದ್ಬಿಟ್ಟಿದೆ ತುಂಬಾ. ಓಕೆ ಗಾಯ್ಸ್, ವಿಡಿಯೋಸ್ ನೋಡ್ತಾ ಇರಿ. ಇನ್ನು ಮುಂದೆ ಬೇರೆ ಬೇರೆ ಕಂಟೆಂಟ್ ಬರುತ್ತೆ. ಆ್ಯಕ್ಚುಲಿ ಇವತ್ತೇನೋ ಮಾಡೋಕೆ ಹೋಗಿ ಏನೋ ಆಗೋಯ್ತು, ಕಂಟೆಂಟೇ ಸಿಗಲಿಲ್ಲ. ನೆಕ್ಸ್ಟ್ ಟೈಮಿಂದ ಸ್ಟ್ರಾಂಗ್ ಕಂಟೆಂಟ್, ಬೆಸ್ಟ್ ಕ್ವಾಲಿಟಿ ಹೀಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ, ಬರ್ತೀನಿ. ಬಾಯ್.